ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ರೇಟ್ಸ್ ಬಗ್ಗೆ ಮಾತಾಡ್ತೀನಿ. ನೋಡಿ, ತುಂಬ ಏನು ನೀವು ಈ ಬಾಕ್ಸನ್ನು ನೋಡ್ತಾ ಇದ್ದೀರಾ, ಅದು ಏನು ಕಾಂಪ್ಲಿಕೇಟೆಡ್ ಅಲ್ಲ, ತುಂಬ ಈಸಿ ಆಗಿದೆ. ಸಿಂಪಲ್ಲಾಗಿ ಹೇಳಬೇಕು ನಾನು ಅಂದರೆ, ಇಲ್ಲಿ ಕ್ಯಾಪಿಟಲ್ ಅಸೆಟ್ಸ್ ಟೈಪ್ ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ, ಇಫ್ ಇಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಸ್ ಪರ್ ನ್ಯೂ ಟ್ಯಾಕ್ಸ್ ರಿಜಿಮ್ ಆಗಿದ್ದರೆ ಎಷ್ಟು ಅಂತ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ, ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ ಎಷ್ಟು ಅಂತ. ಓಕೆ, ಸಿಂಪಲ್ಲಾಗಿ ಇದನ್ನು ಹೇಳಬೇಕು ಅಂದರೆ, ಲಿಸ್ಟೆಡ್ ಈಕ್ವಿಟಿ ಶೇರ್ಸು, ಈಕ್ವಿಟಿ ಮ್ಯೂಚುವಲ್ ಫಂಡ್ಸು, ಬಿಸ್ನೆಸ್ ಟ್ರಸ್ಟು, ಇದೆಲ್ಲದಕ್ಕೂ ಸ್ವಲ್ಪ ಡಿಫ್ರೆಂಟ್ ಇದೆ. ಏನು ಅಂದರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಆಗಿದ್ದರೆ ಓಲ್ಡ್ ರಿಜಿಮ್ ಪ್ರಕಾರ 15%, ನ್ಯೂ ರಿಜಿಮ್ ಪ್ರಕಾರ 20%. ಇದೇ ಏನಾದರೂ ಲಾಂಗ್ ಟರ್ಮ್ ಆಗಿದ್ದರೆ ಓಲ್ಡ್ ರಿಜಿಮ್ ಪ್ರಕಾರ 10%, ನ್ಯೂ ರಿಜಿಮ್ ಪ್ರಕಾರ 12.5%. ಸೊ ಇದು ಒಂದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕು. ಅದು ಬಿಟ್ಟು ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ, ಡೆಟ್ ಮ್ಯೂಚುವಲ್ ಫಂಡ್ಸ್ ಆಗಿದ್ದರೆ ವಿಚ್ ಇಸ್ ಬಾಟ್ ಆಫ್ಟರ್ 1st April 2023 ಆಗಿದ್ದರೆ, ಇದು ಯಾವುದಕ್ಕೂ ಫಿಕ್ಸ್ಡ್ ರೇಟ್ ಇಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಾವು ಏನು ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಕಟ್ತೀವಿ ಒಬ್ಬ ಇಂಡಿವಿಜುವಲ್ಲು, ಲೈಕ್ ನಿಮಗೆ ಗೊತ್ತಿದೆ ಟ್ಯಾಕ್ಸ್ ಸ್ಲ್ಯಾಬು ಅಪ್ ಟು 2.5 lakh ನಿಲ್, ಆ ರೀತಿ ಟ್ಯಾಕ್ಸ್ ಸ್ಲ್ಯಾಬ್ ಇರುತ್ತಲ್ವ, ಅದ್ರ ಪ್ರಕಾರ ನಾವು ಏನು ಕಟ್ತೀವಿ ಅದು ಬೀಳುತ್ತೆ ಅಷ್ಟೇ. ಅದು ಬಿಟ್ಟು ಬಾಕಿ ಎಲ್ಲ ಅಸೆಟ್ಸ್ಗೂ ಕೂಡ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ, ಹೊಸ ರಿಜಿಮ್ ಆಗಲಿ ನ್ಯೂ ಓಲ್ಡ್ ರಿಜಿಮ್ ಆಗಿರಲಿ, ಸ್ಲ್ಯಾಬ್ ರೇಟ್ ಪ್ರಕಾರನೇ. ಇನ್ ಕೇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ, ಓಕೆ, ಓನ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ LTCG ಪ್ರಕಾರ ಎರಡು ರೇಟ್ ಬರುತ್ತೆ, 20% ಆ್ಯಂಡ್ 12.5%. ಓಕೆ, 20% ಯಾವಾಗ ವಿತ್ ಇಂಡೆಕ್ಸೇಷನ್ ತಗೊಂಡಾಗ, ಯಾವಾಗ ನಾವು ಇಂಡೆಕ್ಸೇಷನ್ ಬೆನಿಫಿಟ್ನ ತೊಗೊಳ್ತೀವಿ ಆವಾಗ 20% ತೊಗೊಳ್ಬೇಕಾಗತ್ತೆ. 12.5% ವಿತೌಟ್ ಇಂಡೆಕ್ಸೇಷನ್ ತಗೊಂಡಾಗ 12.5% ಬರುತ್ತೆ. ಸೊ ಇಲ್ಲಿ ನಾವು ಇಂಡೆಕ್ಸೇಷನ್ ಬೆನಿಫಿಟ್ ತೊಗೊಳ್ತಾ ಇಲ್ಲ ಅಂದರೆ ಟ್ಯಾಕ್ಸನ್ನು ಕಡಿಮೆ ಕಟ್ಬೋದು, 12.5%. ಇನ್ ಕೇಸ್ ವಿತ್ ಇಂಡೆಕ್ಸೇಷನ್ ಬೆನಿಫಿಟ್ ತೊಗೊಳ್ತಾ ಇದ್ದೀವಿ ಅಂದರೆ 20%. ಎಲ್ಲ ಅಸೆಟ್ಗೂ ಕೂಡ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಗೆ 20%, 12.5% ಬರುತ್ತೆ. ಆದರೆ ಇದಕ್ಕೆ ಮಾತ್ರ ಲಾಂಗ್ ಟರ್ಮ್ ಆಗಿದ್ದರೆ 10% ಮತ್ತು 12.5% ಬರುತ್ತೆ. ಯಾವುದು ಇದು LTCG ಫಾರ್ ಲಿಕ್ವಿಡ್ ಈಕ್ವಿಟಿ ಶೇರ್ಸ್, ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್, ಬಿಸ್ನೆಸ್ ಟ್ರಸ್ಟ್. ಅದು ಬಿಟ್ಟು ಅದಕ್ಕೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ 15% ಆ್ಯಂಡ್ 20%. 15% ಓಲ್ಡ್, 20% ನ್ಯೂ ರಿಜಿಮ್ ಪ್ರಕಾರ. ಇದು ಅಷ್ಟೇ, 10% ಓಲ್ಡ್ ರಿಜಿಮ್ ಪ್ರಕಾರ, 12.5% ನ್ಯೂ ರಿಜಿಮ್ ಪ್ರಕಾರ. ಇದು ಅಷ್ಟೇ, ವಿತೌಟ್ ಇಂಡೆಕ್ಸೇಷನ್ ವಿತ್ ಇಂಡೆಕ್ಸೇಷನ್ ಓಲ್ಡ್ ರಿಜಿಮ್ ಪ್ರಕಾರ, ವಿತೌಟ್ ಇಂಡೆಕ್ಸೇಷನ್ ನ್ಯೂ ರಿಜಿಮ್ ಪ್ರಕಾರ. ಸೊ ಇಷ್ಟೇ ಇದು ಕಾನ್ಸೆಪ್ಟು. ಇದನ್ನು ನೀವು ಸಿಂಪಲ್ಲಾಗಿ ಬರ್ಕೊಂಡು ಅದ್ರ ಪ್ರಕಾರ ನೆನ್ಪಿಟ್ಕೊಳ್ಳಿ. ನಾನು ಇಲ್ಲಿ ಹೇಗೆ ಬರುತ್ತೆ ಆ ರೀತಿ ಬರ್ಕೊಳ್ಳಿ, ಅಥವಾ ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಬರೆದು ಕಲ್ತ್ಕೊಳ್ತೀರಾ ಅಂದ್ರೂ ಓಕೆ. So just to make sure that you remember 20% and 12.5% and long-term capital gain and short-term capital gain for listed equity shares, equity mutual funds and business trusts, it is 15% and 20%. That's all. Thank you.